ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆರ್ಟಿಕ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಫೋನ್ಪೇ ಆ್ಯಪ್ನಲ್ಲಿ ಯಾವ ರೀತಿಯಾಗಿ ನಿಮ್ಮ ಟ್ರಾನ್ಸಾಕ್ಷನ್ ಹಿಸ್ಟ್ರಿಯನ್ನು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡುವಂಥ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಹೌದು, ನೀವು ಫೋನ್ಪೇ ಆ್ಯಪ್ನಲ್ಲಿ ನೀವು ಟ್ರಾನ್ಸಾಕ್ಷನ್ ಮಾಡಿರ್ತೀರಿ, ಯಾರಿಗಾದ್ರೂ ಅಮೌಂಟ್ ಕಳಿಸಿರ್ತೀರಿ ಅಥವಾ ಯಾರಾದರೂ ನಿಮಗೆ ಅಮೌಂಟ್ ಕಳಿಸಿರ್ತಾರೆ, ನೀವು ಯಾರಿಗಾದ್ರೂ ಪೇಡ್ ಮಾಡಿರ್ತೀರಿ, ಅದನ್ನೆಲ್ಲ ನೀವು ಸ್ಟೇಟ್ಮೆಂಟ್ ಅಥವಾ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಅಂತ ಹೇಳ್ತೀವಿ. ಅದಕ್ಕೆ ನೀವು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು ಅಂತ ಕಂಪ್ಲೀಟ್ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಅದರಿಂದ ಏನು ಯೂಸ್ ಆಗುತ್ತೆ ಅಂತಂದರೆ, ನಿಮ್ಮ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಡಿಲೀಟ್ ಆಗಿದ್ರೂ ಕೂಡ ಇಲ್ಲಿ ಆ್ಯಪಲ್ಲಿ ಡಿಲೀಟ್ ಆಗಿದ್ರೂ ಕೂಡ ಡೌನ್ಲೋಡ್ ಮಾಡಿದ್ರೆ ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ಸಿಗುತ್ತೆ. ನೀವು ಲಾಸ್ಟ್ ಮಂತ್ ಆಗಿರ್ಬೋದು, ಲಾಸ್ಟ್ ಇಯರ್ ಆಗಿರ್ಬೋದು, ಕಳೆದ ಒಂದು ವರ್ಷದಿಂದ, ಕಳೆದ 6 ಮಂತ್ನಿಂದ ಯಾವ್ಯಾವ ಟ್ರಾನ್ಸಾಕ್ಷನ್ ಮಾಡಿದ್ದೀರಿ ಅಂತ, ನಿಮ್ಮ ಫೋನ್ಪೇಯಲ್ಲಿ ಯಾವ್ಯಾವ ಟ್ರಾನ್ಸಾಕ್ಷನ್ ಮಾಡಿದ್ದೀರಿ ಅಂತ ಕಂಪ್ಲೀಟಾಗಿ ಸಿಗುತ್ತೆ ನಿಮಗೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಇವತ್ತಿನ ಒಂದು ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಐಕನ್ ಕೂಡ ಕ್ಲಿಕ್ನ ಮಾಡ್ಕೊಳ್ಳಿ. ಮೊದಲಿಗೆ ನಾನು ಫೋನ್ಪೇ ಆ್ಯಪ್ನ ಓಪನ್ ಮಾಡ್ಕೊಂಡಿದ್ದೇನೆ. ಫೋನ್ಪೇ ಆ್ಯಪ್ನಲ್ಲಿ ನೀವು ಸೈಡ್ಗೆ ನೋಡ್ಬೋದು ಹಿಸ್ಟ್ರಿ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇದರಲ್ಲಿ ಎಲ್ಲ ಹಿಸ್ಟ್ರಿ ಸಿಗುತ್ತೆ. ನೀವು ಯಾರಿಗಾದರೆ ಪೇಡ್ ಮಾಡಿದರೆ ಫೋನ್ಪೇ ಮುಖಾಂತರ, ನೀವು ಸ್ಟೋರ್ಗಳಿಗೆ ಪೇಡ್ ಮಾಡಿದರೆ, ಹಾಗೆ ನಿಮಗೆ ಯಾರಾದರೂ ದುಡ್ಡು ಕಳಿಸಿದರೆ ಪ್ರತಿಯೊಂದು ಡೀಟೇಲ್ಸ್ ಇದರಲ್ಲಿ ನಿಮಗೆ ಇದರಲ್ಲಿ ಸಿಗುತ್ತೆ. ನಂತರ ನೀವು ಅದನ್ನು ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತಂದರೆ, ಮೇಲ್ಗಡೆ ಡೌನ್ಲೋಡ್ ಸ್ಟೇಟ್ಮೆಂಟ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ನ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ನೋಡ್ಬೋದು ರೇಂಜ್ ಅಂತ ಇದೆ. ನಿಮಗೆ ಲಾಸ್ಟ್ 30 ದಿನದ್ದು ಬೇಕಂತಂದರೆ ಇಲ್ಲಿ ಇರುತ್ತೆ, ಲಾಸ್ಟ್ 90 ಡೇಸ್ದು ಬೇಕು ಅಂತಂದ್ರೂ ಇರುತ್ತೆ, ಲಾಸ್ಟ್ 180 ಡೇಸ್ ಅಂತಂದರೆ 6 ತಿಂಗಳದ್ದು ಸಿಗುತ್ತೆ, 1 ತಿಂಗಳದ್ದು ಸಿಗುತ್ತೆ, 3 ತಿಂಗಳದ್ದು ಸಿಗುತ್ತೆ, ಲಾಸ್ಟ್ 1 ಇಯರ್ದು ಸಿಗುತ್ತೆ. ಹಾಗೆ ಫೈನಾನ್ಷಿಯಲ್ ಇಯರ್ ಅಂತ ಇದೆ, ನಿಮಗೆ ಪ್ರತಿಯೊಂದು ವರ್ಷದ್ದು ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ ನೋಡ್ಬೋದು. ಅಲ್ಲಿ ಲಾಸ್ಟ್ಗೆ ಕಸ್ಟಮ್ ಡೇಟ್ ರೇಂಜ್ ಅಂತ ಇದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಯಾವ ಡೇಟಿಂದ ಬೇಕು ಅಂತಲೂ ಕೂಡ ನಿಮಗೆ ಸಿಗುತ್ತೆ. 2 ದಿವಸದ್ದು, 3 ದಿವಸದ್ದು, 7 ದಿವಸದ್ದು ಬೇಕಿದ್ರೆ ನಿಮ್ಮ ಡೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫ್ರಾಮ್ ಎಲ್ಲಿಂದ ಎಲ್ಲಿವರೆಗೆ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಈಗ ಫಾರ್ ಎಕ್ಸಾಂಪಲ್ ಇದು ಡಿಸೆಂಬರ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು. ಡಿಸೆಂಬರ್ ಟು ಡಿಸೆಂಬರ್ ಅಂತಂದರೆ ಲಾಸ್ಟ್ 1 ಮಂತ್ದು ಬರುತ್ತೆ, ಅಂದರೆ 1 ಮಂತ್ ಆಗಿಲ್ಲ, ಜಸ್ಟ್ 10 ಡೇಸ್ ಬರುತ್ತೆ. ನಂತರ ಪ್ರೆಸೆಂಟ್ ಮೇಲೆ ಕ್ಲಿಕ್ನ ಮಾಡ್ಕೊಂಡ್ರೆ ಆಯಿತು. ನೋಡ್ಬೋದು ಸ್ಟೇಟ್ಮೆಂಟ್ ಡೌನ್ಲೋಡೆಡ್ ಅಂತ ಬರ್ತಾ ಇದೆ. ವ್ಯೂ ಸ್ಟೇಟ್ಮೆಂಟ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಇಲ್ಲಿ PDF ರೂಪದಲ್ಲಿ ಡೌನ್ಲೋಡ್ ಆಗುತ್ತೆ ನೋಡ್ಬೋದು. ನಿಮಗೆ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಹಿಸ್ಟ್ರಿ ನಿಮ್ಮ ಫೋನ್ಪೇಯಲ್ಲಿ ಸ್ಟೇಟ್ಮೆಂಟ್, ಪ್ರತಿಯೊಂದು ಟ್ರಾನ್ಸಾಕ್ಷನ್ ಹಿಸ್ಟ್ರಿ ನಿಮಗೆ ಇದರಲ್ಲಿ ಸಿಗುತ್ತೆ. ಪೂರ್ತಿ ಮಾಹಿತಿ ಡೆಬಿಟ್ ಆಗಿರೋದು, ಕ್ರೆಡಿಟ್ ಆಗಿರೋದು, ಪ್ರತಿಯೊಂದು ನಿಮಗೆ ಇದರಲ್ಲಿ ಸಿಗುತ್ತೆ. ಇದನ್ನು ನಿಮಗೆ ಬೇಕಿದ್ದರೆ ರೆಫರೆನ್ಸ್ಗೆ ಯೂಸ್ ಮಾಡ್ಕೊಳ್ಬೋದು. ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.